ಮಣಿರಥವನ್ನು ಯಾರಿಕೊಂಡು ತ್ವರಿತಗತಿಯಿಂದ ಕದಂಬವನಕ್ಕೆ ಬಂದರೆ ಏನು ವಿಚಿತ್ರವನ್ನು ಕಾಣ್ತಾ ಇದ್ದೇನೆ. 1000 ಕೋಟಿ ಸೂರ್ಯರು ಏಕಕಾಲದಲ್ಲಿ ಉದಯಿಸಿದರೋ ಎಂಬಂತೆ ದಿವ್ಯ ಪ್ರಭೆಯಿಂದ ಕದಂಬವನ ಬೆಳಗುತ್ತಾ ಉಂಟು. ಒಂದು ಕಾಲದಲ್ಲಿ ಕಾರ್ಗತ್ತಲೆ ತುಂಬಿ ತುಡುಕಾಡುತ್ತಿದ್ದ ಕದಂಬವನದಲ್ಲಿ ಬೆಳಕಿನ ಸಂಚಾರವೇ ಇಲ್ಲ. ಈಗ ನೋಡಿದ್ರೆ ದಿವ್ಯ ಪ್ರಭೆಯಿಂದ ಬೆಳಗುತ್ತಾ ಇದ್ರೆ ಅರ್ಥವೇನು? ಸರಿ ಸರಿ, ನಾವೆಲ್ಲ ಈ ಪುರದಲ್ಲಿ ಕತ್ತಲಲ್ಲೇ ಇದ್ದವರು. ಕತ್ತಲಿನಿಂದ ನಾವೀಗ ಬೆಳಕಿಗೆ ಬಂದಿದ್ದಾರೆ. ಬೆಳಕಂದ್ರೆ ಸತ್ಯದ ಸಂಕೇತ. ಹಾಗಾದ್ರೆ ಇಲ್ಲಿ ಬಂದವರಿಗೆ ಸತ್ಯ ದರ್ಶನವಾಗ್ತದೆ ಎಂಬುದೇ ಸ್ಪಷ್ಟ. ಒಂದು ಕಾಲದಲ್ಲಿ ಕ್ರೂರ ಮೃಗಗಳ ಘಟನೆಯಿಂದ ಇಲ್ಲಿ ಕಿವಿ ಬಿಡೋದಕ್ಕೆ ಅಸಾಧ್ಯವಾಗ್ತಿತ್ತು. ಈಗ ನೋಡಿದ್ರೆ ಶಿವ ಘಟಿಸುವುದಿಲ್ಲ, ಆನೆ ಕೇಳುವುದಿಲ್ಲ, ಓಂಕಾರ ಎಂಬಂತ ನಿನಾದ ಮಾತ್ರ ಕೇಳುತ್ತಾ ಉಂಟಲ್ಲ. ಹೌದು, ಪ್ರಪಂಚದ 24 ತತ್ವಗಳಿಗೂ ಅಧಿದೇವತೆಯಾದಂಥ ಓಂಕಾರ ಸ್ವರೂಪೆಯ ಸನ್ನಿಧಾನ ಇಲ್ಲಿರುವುದರಿಂದ ಈ ರೀತಿಯ ಅಸ್ತವ್ಯಸ್ತಲ್ಲ ಒಂದು ಸ್ವಸ್ಥಗೆ ಬಂದಿದೆ ಎಂಬುದೇ ಸ್ಪಷ್ಟ. ಸರಿಯಾಗಿ ಯೋಚನೆ ಮಾಡಿದ್ರೆ ಈ ಬ್ರಹ್ಮಾಂಡವೇ ಓಂಕಾರ ಸ್ವರೂಪ. ಹರಿಯುವ ನೀರಿಗೆ ಕಿವಿಗೊಟ್ಟೆ ನಮಗೆ ಸಿಗುವುದು ಓಂಕಾರ, ಬೀಸುವ ಗಾಳಿಗೆ ಕಿವಿಗೊಟ್ಟೆ ನಮಗೆ ಸಿಗುವುದು ಓಂಕಾರ, ದಗದಗನೆ ಉರಿಯುವಂತಹ ಬೆಂಕಿಗೆ ಕಿವಿಗೊಟ್ಟೆ ನಮಗೆ ಸಿಗುವುದು ಓಂಕಾರ. ಹಾಗಾದ್ರೆ ಓಂಕಾರವಾದ ಈ ಪ್ರಪಂಚದಲ್ಲಿ ನಾವು ಅಹಂಕಾರಿಗಳಾಗಿ ಮೆರೆದಿದ್ದೇವೆ. ಹಾಗಿರುತ್ತಾ ನಮಗೆಲ್ಲ ಒಂದು ಕೊನೆಯನ್ನು ಕಾಣಿಸಬೇಕೆಂಬಂತ ಉದ್ದೇಶದಿಂದ ಈ ದಿವ್ಯ ಸಾನ್ನಿಧ್ಯ ಇಲ್ಲಿಂಟು. ಏನೇ ಆಗಲಿ ಇಲ್ಲಿನ ಪರಿಸರವನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಗುತ್ತಾ ಉಂಟು. ಪ್ರಸನ್ನವಾದಂತಹ ಪ್ರಕೃತಿ, ಮನೋಹರವಾದಂತಹ ಪರಿಸರ ನೋಡಿದರೆ ಶಾಂತ ಸ್ವರೂಪಿಗಳೆಲ್ಲ ಇಲ್ಲೇ ನೆಲೆ ಮಾಡಬೇಕು. ಸಾಧು ಸಜ್ಜನರ ನೆಲೆವೀಡಿನಂತೆ ಕಾಣುತ್ತಿರುವಂತಹ ಈ ದಿವ್ಯವಾದಂತಹ ಕರ್ಮಗಳಲ್ಲಿ ಯಾವ ಕ್ರೂರ ಮಗಗಳಿಗೂ ಕ್ರೂರತ್ವ ಇಲ್ಲ. ಅಲ್ಲಿ ಕಾಣುತ್ತಿರುವಂತಹ ಹುಲಿಯ ಮರಿಯನ್ನು ಆಟವಾಡಿಸ್ತಾ ಉಂಟು. ಆ ಕಡೆಯಿಂದ ನೋಡಿದ್ರೆ ಸರ್ಪನ ಜೊತೆಗೆ ಮುನ್ನಿಸಿ ಆಟವಾಡ್ತಾ ಉಂಟು. ಹಾಗಾದ್ರೆ ವಿಚಿತ್ರವಾದಂತಹ ಈ ಪರಿಸರಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡಿದ್ರೆ ಸರಿ ಸರಿ, ಹಾಗಾದ್ರೆ ಈ ಬೆಳಕು ಬರುವುದು ಅಲ್ಲಿಂದ. ಆ ಬೆಳಕು ಎಲ್ಲಿಂದ ಬರ್ತದಿಂದ ಒಮ್ಮೆ ನೋಡ್ತೇವೆ.
ಗೋಡೆ ಭಾಷೆಯ ಒಡೆದು ಬಂದಿದೆನೋ ಮಾಡಲಿನೇಲಗಡ ಚುಂಬನ ಗೋಡೆ ಭಾಷೆಯ ಒಡೆದು ಸ್ತುತಿ ಮಾಡುತ್ತ ಕೊಳ್ಳಾಡುತ್ತ ಜಯ ಮಾಡುತ್ತ ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಜಯ 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 ಜಯ